ಪುರಸಭೆ ಕಟ್ಟಡದ ಮೇಲ್ಛಾವಣಿಯಿಂದ ಮಳೆ ನೀರು ಸರಿಯಾಗಿ ಹರಿದು ಹೋಗುವ ವ್ಯವಸ್ಥೆ ಕಳೆದ 2 ವರ್ಷಗಳಿಂದ ಹಾನಿಗೀಡಾಗಿದ್ದು ನೀರು ಜಲಪಾತದಂತೆ ರಭಸವಾಗಿ ಕೆಳಗೆ ಬೀಳ್ತಾ ಇದೆ. ಈ ಸಮಸ್ಯೆಯನ್ನ ಸ್ಥಳೀಯರು ಹಾಗೂ ಅಂಗಡಿ ಮಾಲೀಕರು ಹಲವು ಬಾರಿ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಈ ವಿಷಯವನ್ನ ಪುರಸಭೆಯ ಮಾಜಿ ಸದಸ್ಯ ಪ್ರಕಾಶ್ ರಾವ್ ಅವರ ಗಮನಕ್ಕೆ ತಂದ ನಂತರ ಅವರು ಕೂಡ ಹಲವು ಬಾರಿ ಪುರಸಭೆಗೆ ಮನವಿಯನ್ನ ಸಲ್ಲಿಸಿದ್ರು. ಆದ್ರೂ ಸಮಸ್ಯೆ ಬಗೆಹರಿಯದ ಹಿನ್ನೆಲೆಯಲ್ಲಿ ಅವರು ಜಲಪಾತದಂತೆ ಹರಿತಾ ಇದ್ದ ನೀರಿನ ಕೆಳಗೆ ನಿಂತು ಸ್ನಾನ ಮಾಡುವ ಮೂಲಕ ವಿನೂತನ ಶೈಲಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆಯ ವೇಳೆ ಪುರಸಭೆಯ ನಿರ್ಲಕ್ಷ್ಯ ಮತ್ತು ಕಾಮಗಾರಿಗಳ ಬಗ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ ಅವರು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಎಂದು ಆರೋಪಿಸಿದ್ರು. ಶೀಘ್ರದಲ್ಲೇ ಸಮಸ್ಯೆ ಪರಿಹರಿಸದಿದ್ದರೆ ಮೇಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತಕ್ಕೆ ದೂರು ಸಲ್ಲಿಸಲಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಜನರನ್ನು ಒಟ್ಟಿ ಮಾಡುವಂತದ್ದು 2 ವರ್ಷದಿಂದ ಈ ತರ ಆಗ್ತಾ ಇದೆ. ಎಚ್ಚೆತ್ತುಕೊಳ್ಳದ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಏನು ಮಾಡಿದ್ರು ಎಚ್ಚೆತ್ತುಕೊಂಡಿಲ್ಲ. ಪುರಸಭೆಯ ಅವಸ್ಥೆಯನ್ನು ಕಾಣ್ತದೆ. ಮೇಲಿಂದ ಬರುವ ನೀರು ತಂಬೆ ಹೋಗಿ ಇದಕ್ಕೆ ಸಾರ್ವಜನಿಕರು ಬಹಳಷ್ಟು ಆಕ್ರೋಶವನ್ನು ಪಡಿಸ್ತಾರೆ. ಕಾರ್ಕಳ ಪುರಸಭೆಯ ಮೇಲ್ಛಾವಣಿಯಿಂದ ಬೀಳುವ ಜೋಗ ಫಾಲ್ಸ್ನಲ್ಲಿ ಬಹಳಷ್ಟು ವ್ಯವಸ್ಥೆ, ಶವರ್ ಸ್ನಾನ, ಜೋಗ ಜಲಪಾತ 2 ಮಳೆಗಾಲದಿಂದ ಈ ತರ ಜನರನ್ನು ಸತಾಯಿಸುವ ಪುರಸಭೆ ಅಧಿಕಾರಿಗಳು ಮೌನ. ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗುವವರಿಗೆ ನೀರಿನ ಸ್ನಾನ ಮಾಡಿಸಿ ಕಳಿಸುವಂತ ಕಾರ್ಕಳ ಪುರಸಭೆ ನೋಡಿ. ಮೆಡಿಕಲ್ ಮತ್ತೆ ಇವರ ಅಂಗಡಿ ನೋಡಿ. ಜೋಗ ಜಲಪಾತ, ಕಾರ್ಕಳ ಪುರಸಭೆಯ ಜೋಗ ಜಲಪಾತ, ಶವರ್ ಬಾತ್ ಫ್ರೀ. ಶವರ್ ಬಾತ್ ಕಾರ್ಕಳ ಪುರಸಭೆಯಲ್ಲಿ ಶವರ್ ಬಾತ್ ಫ್ರೀ. ಈ ಶವರ್ನಲ್ಲಿ ಪಾಪ ಅಂಗಡಿಯವರು ಲಗೇಜುಗಳು ಕೇಳುವವರಿಲ್ಲ, ಬಾಡಿಗೆ ಪಡ್ಕೊಳ್ತಾರೆ. ಅವರ ಸಮಸ್ಯೆಗೆ ಒಂದಿಷ್ಟು ಸ್ಪಂದಿಸ್ತಾ ಇಲ್ಲ. ಕಾರ್ಕಳ ಪುರಸಭೆಯ ಅವಸ್ಥೆ ಕಣ್ಣು ಇದ್ರೂ ಕಾಣದ ಪುರಸಭೆ, ಜನರ ಗೋಳನ್ನು ಆಲಿಸದ ಪುರಸಭೆ. ಈ ತರದ ಪುರಸಭೆ ಎಲ್ಲಿ ಇಲ್ಲ, ಉಡುಪಿ ರಾಜ್ಯದಲ್ಲೇ ಇಲ್ಲ. ಏನು ಕ್ರಮ ಕೊಳ್ಳದ ಪುರಸಭೆ. ಶವರಿನ ಫ್ರೀ ಸರ್ವಿಸ್ ಕಾರ್ಕಳ ಪುರಸಭೆಯಿಂದ. ಕಾರ್ಕಳ ಪುರಸಭೆಯಲ್ಲಿ ಶವರ್ ಫ್ರೀ. ಪುರಸಭೆಯ ಅವಸ್ಥೆ ಗೋಳು. ಧರ್ಮಾರ್ಥ ಸ್ಥಾನ ಕಾರ್ಕಳ ಪುರಸಭೆಯಲ್ಲಿ ಪುರಸಭೆಯ ಅವಸ್ಥೆ ಮಾಡಿಕೊಂಡಿದ್ದಾರೆ. ಶವರ್ ಕಾರ್ಕಳ ಪುರಸಭೆಯ ಅವಸ್ಥೆ ಶವರ್ ಕಣ್ಣು ಕಾಣದ ಪುರಸಭೆ, ಜನರ ಮೇಲೆ ಆರೋಪ ಹೊರಿಸುವ ಪುರಸಭೆ, ಆಡಳಿತ ಇಲ್ಲದ ಪುರಸಭೆ, ಅಧಿಕಾರಿಯವರು ಕ್ಯಾರೆನ್ನದ ಪುರಸಭೆ. ಇದನ್ನು ಸರಿ ಮಾಡುವ ಯೋಗ್ಯತೆ ಇಲ್ಲ ಪುರಸಭೆಗೆ. ನೋಡಿ, ಲಗೇಜ್ ಎಲ್ಲ ಚಂಡಿಯಾಗಿದೆ. 2 ವರ್ಷದಿಂದ ಇದೆ. 2 ವರ್ಷದಿಂದ ಇದೇ ತರ ಇದೆ. ಹೇಳಿದ್ರು ಮಳೆಗಾಲ ಬರ್ತದೆ ಅಂತ ಹೇಳ್ತಾರೆ.
ಇಲ್ಲ. ಅಧಿಕಾರಿ ವರ್ಗದವರು ಮೌನ, ಅಧಿಕಾರಿ ವರ್ಗದವರು ಮೌನ. ಕಾರ್ಕಳ ಪುರಸಭೆಯ ಇತಿಹಾಸದಲ್ಲೇ ಇದು ಪ್ರಥಮ ಬಾರಿ. ಪುರಸಭೆಯ ಅವಸ್ಥೆ ಪುರಸಭೆಯ ಗೋಳು, ಜನರ ಮೇಲೆ ಲೂಟಿ ಹೊಡೆಯುವ ಗೋಳು. ಯೋಗದ ಜಲಪಾತ ಪುರಸಭೆ ಕಟ್ಟಡದಿಂದ ಶವರ್ ಫ್ರೀ ನೋಡಿ, ಅವಸ್ಥೆ ನೋಡಿ, ಕಾರ್ಕಳ ಪುರಸಭೆಯ ಅವಸ್ಥೆ ನೋಡಿ. ಮೇಲಿಂದ ಬಾನತ್ತರದಿಂದ ನೀರು ಬರ್ತಾ ಉಂಟು. 2 ವರ್ಷದಿಂದ ಬರ್ತಾ ಇದೆ. 2 ವರ್ಷದಿಂದ ಇದೇ ತರ ಆಗ್ತಾ ಇದೆ. ಯಾವುದಕ್ಕೂ ಕಿವಿ ಕೊಡದ ಪುರಸಭೆ, ಆಡಳಿತ ಇಲ್ಲ, ಅಧಿಕಾರಿ ವರ್ಗದವ್ರದ್ದೇ ಕೈ. ಹೇಳಿದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಮಾಡ್ಲಿಕ್ಕೆ ಅನುದಾನ ಅವರು ಪರ್ಮಿಷನ್ ಕೊಟ್ಟರೆ ನಾನು ಮಾಡಿಸ್ತೇನೆ, ದಂಬೆಯನ್ನು ನಾನು ಹಾಕಿಸ್ತೇನೆ. ನಮ್ಮಲ್ಲಿ ಅನುದಾನ ಇಲ್ಲ ಅಂತ ಅವರು ಹೇಳ್ಬೇಕು ಪುರಸಭೆಯವರು. ನಾನು ಅದಕ್ಕೆ ವ್ಯವಸ್ಥೆ ಮಾಡಿಸ್ತೇನೆ. ಅಧಿಕಾರಿ ವರ್ಗದವರ ಕಿವಿಕೇರೆ 2 ವರ್ಷದಿಂದ ಇದೇ ತರ ಇದೆ. ನಿಮ್ಗೆ ಕಣ್ಣು ಇತ್ತು, ನಿಮ್ಗೆ ಕಾಣ್ತಾ ಇಲ್ಲ. ಜನರ ಮೇಲೆ ಭಾರ ಹಾಕ್ತಾ ಇದ್ದೀರಿ. ಪುರಸಭೆಯ ಅವಸ್ಥೆ ನೋಡಿ. ಅಧಿಕಾರಿಗಳು ಕಿವಿ ಕೊಡುವುದಿಲ್ಲ, ಕಣ್ಣಿದ್ರು ಕಾಣುವುದಿಲ್ಲ. ಈ ತರ ಅವಸ್ಥೆ ಇದೆ ಕಾರ್ಕಳ ಪುರಸಭೆ ಇಲ್ಲ. ಪುರಸಭೆ ಕಾರ್ಕಳ ಪುರಸಭೆಯ ಅವಸ್ಥೆ. ಧರ್ಮಾರ್ಥ ಶವರ್, ಯೋಗದ ಜಲಪಾತ ಹರಿಸ್ತಾ ಇದೆ. ಅಂಗಡಿಯವರಿಗೆ ತೊಂದರೆ ಆಗ್ತಾ ಇದೆ. ಅಣ್ಣ ಟ್ಯಾಕ್ಸ್ ಬಾಕಿದ್ದೆ, ಟ್ಯಾಕ್ಸ್ ವಸೂಲಿದ್ರು. ಇದೆಲ್ಲ ಅವಸ್ಥೆ. ಈ ಅವಸ್ಥೆ ಏರಿಕೊಂಡು ರಸ್ತೆ ಮಾಳಿಗೆ ಅಂಗಡಿ దగ్గర ಓಪನ್ ಕುಲ್ಲರಿಂಚಿ ಎಂಗ್ರೆ ಆಫೀಸರ್ ಕೂಡ ಕಂಡು ಬಂದ ಕಾಂಡ ಆಫೀಸರ್ ಬಂತ ಅನ್ಬೋದು. ಎಂಗ್ರೆ ಆಫೀಸರ್ ಕೂಡ 2 ವರ್ಷ ಕೊಟ್ಟಿದ್ದು, 8 ವರ್ಷ ಕೊಟ್ಟು ಇದ್ದೇ 8 ವರ್ಷ ಕೊಟ್ಟು ಗೋಳು ಹೇಮಕ್ಕ ಇದ್ದಿದ್ದುಲೆ. ಪುರಸಭೆ ಶವರ್ ಫ್ರೀ. ಹೇಮಕ್ಕ ಪುರಸಭೆ ಶವರ್ ಫ್ರೀ. ಡ್ಯಾಮೇಜ್ ಆದ ಅನುಕೂಲ ಉಂಟು. ಈ ಪರಿಸ್ಥಿತಿ ಏನು ಬರಬೇಕು ಅನ್ಯ ತೋರಿಸಿ ಪುರಸಭೆ ಜನತೆಲ್ಲ ಟ್ಯಾಕ್ಸ್ ಸರಿಯಾದ ವ್ಯವಸ್ಥೆ ಮತ್ತು ಬರುತ್ತಿದೆ. ಆಗ ಪುರಸಭೆ ಅವಸ್ಥೆ ಸರಿ ಮಲ್ಕೊಡ ಮಲ್ತೇರಡ ಸರಿ ಮಲ್ಕೊಡು. ಎಲ್ಲರೂ ಪ್ರತಿಭಟನೆ ಮಾಡ್ತಿದ್ರೆ ನಾವು ಪ್ರತಿಭಟನೆ ಮಾಡಿದ ಮೇಲೆ ಇದಕ್ಕೆ ಕೈ ಹಾಕುದಲ್ಲ, ಶಾಶ್ವತ ಪರಿಹಾರವನ್ನು ಮಾಡಬೇಕು. ಮೇಲ್ಛಾವಣಿಯಿಂದ ನೀರು ಕೆಳಗೆ ಬೀಳಬಾರ್ದು. ಬೇರೆ ಕಟ್ಟಡಗಳಲ್ಲಿ ವೀಕ್ಷಿಸಿದ್ರೆ ಗೊತ್ತಾಗ್ತದೆ. ಅನ್ಯಾಯ ಮಾಡ್ತೀವಿ. ಕಾರ್ಕಳ ಪುರಸಭೆಯ ಅವಸ್ಥೆ ಮಾಡಬಹುದು ಅಂತ ಹೇಳಿದ್ರೆ 2 ವರ್ಷ ಆಯ್ತು, 2 ಮಳೆಗಾಲ ಆಯ್ತು, ಮಾಡಲಿಲ್ಲ. 2 ವರ್ಷದಿಂದ ಇದೇ ತರ ಗೋಳು. ಇಲ್ಲಿ ಜನರು ಹೇಗೆ ಹೋಗುದು? ಅವರು ವ್ಯಾಪಾರ ಮಾಡುದು ಹೇಗೆ? ಲಗೇಜ್ ಇಡುವುದು ಹೇಗೆ? ಇದಕ್ಕೆ ವ್ಯವಸ್ಥೆ